ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ಶೇರ್ ಮಾಡಿ. ಯಾರೆಲ್ಲ ಇದುವರೆಗೆ ನನ್ನ ವಿಡಿಯೋನ ನೋಡ್ತಾ ಇದ್ದು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ನಾನು ಇದುವರೆಗೂ ರೀಸೆಂಟ್ಲಿ ಎಷ್ಟು ಸ್ಯಾರಿಗೆ ಕುಚ್ಚು ಹಾಕಿದ್ದೀನಿ, ಯಾವ ಥರ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ ಅದು ಹೇಗಿದೆ ಮತ್ತು ಎಷ್ಟು ರೇಂಜ್ ಇರ್ಬೋದು, ಅದರ ಅಮೌಂಟ್ ಎಷ್ಟು ಇರ್ಬೋದು, ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಓಕೆನಾ ಫ್ರೆಂಡ್ಸ್? ಈ ಸೀರೆಗೆ ಬಂದುಬಿಟ್ಟು ನಾನು 350 ತೊಗೊಂಡಿದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ಇದು ಕ್ರೋಶಾ ಕುಚ್ಚು ಹಾಕಿರೋದು. ಇದಕ್ಕೆ ನಾನು 350 ತೊಗೊಂಡಿದ್ದೀನಿ. ಈ ಸೀರೆ ಕುಚ್ಚಿಗೆ ನಾನು 300 ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸಿಂಪಲ್ ಆಗಿದೆ. ಫ್ಲವರ್ ಕ್ರಿಯೇಟ್ ಮಾಡಿ ಅದಕ್ಕೆ ಕುಚ್ಚು ಕಟ್ಟಿದ್ದೀನಿ, ಅದರಿಂದ 300 ತೊಗೊಂಡೆ ಇದಕ್ಕೆ. ನಂತರ ಈ ಕುಚ್ಚಿಗೆ 450 ತೊಗೊಂಡಿದ್ದೀನಿ. ಸ್ವಲ್ಪ ಕಷ್ಟ ಇದೆ, ಇದು ಕ್ರೋಶಾ ಕುಚ್ಚು, ಡಬಲ್ ಕ್ರೋಶಾ ಕುಚ್ಚು ಹಾಕಿರೋದ್ರಿಂದ 450 ತೊಗೊಂಡಿದ್ದೀನಿ ಇದನ್ನು. ಇದು ಕೂಡ ಸೇಮ್ ರೇಂಜ್ ತೊಗೊಂಡಿದ್ದೀನಿ, 450ನೇ ತೊಗೊಂಡಿರೋದು. ಇದು 350ಗೆ ಹಾಕಿಕೊಟ್ಟಿದ್ದೀವಿ. ಇದು ಸ್ವಲ್ಪ ಕಷ್ಟನೇ ಇದೆ ನೋಡಿ. ಎಲ್ಲ ಹತ್ರ ಇದು ಹಾಕಬೇಕಲ್ಲ, ಬೀಡ್ಸ್ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಕುಚ್ಚನ್ನು ಕಟ್ಟಬೇಕು. ಜಾಸ್ತಿ ಕುಚ್ಚು ಕಟ್ಟಿದ್ದೀವಿ, ಅದರಿಂದ 350ನೇ ತೊಗೊಂಡಿರೋದು. ಇದು 500 ತೊಗೊಂಡಿರೋದು. ಫಸ್ಟ್ ರಿಂಗನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಬೀಡ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು, ನಂತರ ಕುಚ್ಚಲ್ಲಿ ಹಾಕಿ ಕಟ್ಟಬೇಕು. ಅದರಿಂದ ಇದಕ್ಕೆ 500 ಅಷ್ಟು ತೊಗೊಂಡಿದ್ದೀವಿ. ಇದು 500 ತೊಗೊಂಡಿರೋದು, ಬ್ರೈಡಲ್ ಕ್ರೋಶಾ ಮಾಡಿರೋದು. ಅದರಿಂದ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ, ಅದರಿಂದ 500 ತೊಗೊಂಡಿವಿ ಇದನ್ನು. ಬಿಟ್ಟು ಏಕ ಇದೆ, ಸ್ಯಾರಿ ಕಲರ್ ಎಲ್ಲ ಒಂದೇ ಇದೆ, ಅದರಿಂದ ನಾನು ಸಿಂಪಲಾಗಿ ಹಾಕಿದ್ದೀನಿ. 300 ತೊಗೊಂಡೆ ಇದನ್ನು. ಈ ಸೀರೆಗೆ ಕೂಡ 300 ನೋಡಿ. ಇದು ಕ್ರೋಶಾ ಕುಚ್ಚೆ, ಬಟ್ ಚಿಕ್ಕದಾಗಿ ಹಾಕಿರೋದ್ರಿಂದ 300 ತೊಗೊಂಡ್ವಿ ಇದನ್ನು. ಈ ಡಿಸೈನಿಗೆ ಬಂದುಬಿಟ್ಟು ನಾನು 400 ತೊಗೊಂಡಿದ್ದೀನಿ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಕಲರ್ ಕಾಂಬಿನೇಷನ್ ಇದ್ದಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟೊಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿಲ್ಲ ಈ ಸೀರೆಗೆ, ಅದರಿಂದ ನಾನು ಅಷ್ಟು ಲುಕ್ಕಾಗಿ ಕಾಣಿಸ್ತಿಲ್ಲ. ಕಲರ್ ಕಾಂಬಿನೇಷನ್ ಇದ್ದಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಗ್ರೀನ್ ರೆಡ್ ಆಗಿರ್ಬೋದು, ಪಿಂಕ್ ಎಲ್ಲೋ ಆಗಿರ್ಬೋದು, ಈ ಥರ ಏನಾದರೂ ಇದ್ದಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಕೂಡ 400 ತೊಗೊಂಡಿರೋದು. ಇದು ಕೂಡ ಕಲರ್ ಕಾಂಬಿನೇಷನ್ ಅಷ್ಟೊಂದು ಇರಲಿಲ್ಲ, ಸೀರೆ ಒಂದೇ ಕಲರ್ ಇತ್ತು, ಅದರಿಂದ ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಿಲ್ಲ. ಏನಾದರೂ ಕಲರ್ ಕಾಂಬಿನೇಷನ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು.
ಮತ್ತು ಇದು 200 ರುಪೀಸ್ಗೆ ಅರ್ಜೆಂಟಲ್ಲಿ ಈಗಲೇ ಬೇಕೇ ಬೇಕು ಅಂದಿದ್ದಕ್ಕೆ ನಾನು 1 ಅವರಲ್ಲಿ ಕುತ್ಕೊಂಡು ಹಾಕಿರುವಂಥದ್ದು. ಈ ಥರ ಬೀಡ್ಸ್ನ ಯೂಸ್ ಮಾಡಿ ಹಾಕ್ಕೊಟ್ಟೆ. ತಕ್ಷಣವೇ ಅಲ್ಲೇ ಕುತ್ಕೊಂಡು ಅಲ್ಲೇ ಹಾಕ್ಸ್ಕೊಂಡು ಹೋದರು. ಮತ್ತು ಇದು ಕೂಡ 400. ಈ ಕಡೆಯಿಂದ ಎಲ್ಲ ತೋರಿಸೋ ಕುಚ್ಚುಗಳೆಲ್ಲ 250 200 ಹಾಕಿರುವಂಥದ್ದು. ನಾರ್ಮಲ್ ಕುಚ್ಚುಗಳನ್ನು ಹಾಕಿದ್ದೀನಿ. ಅಷ್ಟೊಂದೇನು ಸ್ಯಾರಿಗಳು ಗ್ರ್ಯಾಂಡ್ ಆಗಿರಲಿಲ್ಲ. ಬನಾರಸಿ ಸ್ಯಾರಿ ಆಗಿರೋದ್ರಿಂದ ಅವರು ಸಿಂಪಲ್ಲಾಗಿ ಹಾಕು ಅಂತ ಹೇಳಿದ್ದಕ್ಕೆ ಒಂದು 200 250 ರೇಂಜಲ್ಲಿ ಹಾಕ್ಕೊಟ್ಟಿದ್ದೀನಿ. ಒಂದು 5-6 ಸ್ಯಾರಿ ನಾರ್ಮಲ್ ಸ್ಯಾರಿ ಇತ್ತು. ಆ ನಾರ್ಮಲ್ ಸ್ಯಾರಿಗೂ ಕೂಡ ನಾರ್ಮಲ್ ಆಗಿರೋ ಕುಚ್ಚು ಹಾಕಿ ಅಂತ ಹೇಳಿದ್ದಕ್ಕೆ ಒಂದು 250 200 ಹಾಕಿದ್ದೀನಿ. ನೋಡಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದೇ ಸಲ ಸೇರಿಸ್ಬಿಟ್ಟು ಹೀಗಿದೆ ಎಲ್ಲದು ಕೂಡ. ಫ್ರೆಂಡ್ಸ್, ನಾನು ಎಲ್ಲ ಸ್ಯಾರಿಗಳಿಗೆ ಕುಚ್ಚು ಹಾಕಿರುವಂಥದ್ದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಲೈಕ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.